ಹಾಯ್ ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ನಾನಿವತ್ತು 1 ಕಪ್ ಗೋಧಿ ಹಿಟ್ಟಿಂದ ಚಾಕ್ಲೇಟ್ ಬ್ರೌನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೇನು ಕ್ರಿಸ್ಮಸ್ಗೆ ರಜೆಗಳು ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳು ಮನೇಲಿ ಕೂಡ ಇರ್ತಾರೆ. ಈ ರೀತಿಯಾಗಿ ಚಾಕ್ಲೇಟ್ ಬ್ರೌನಿನ ಮಾಡಿಕೊಡಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಓವನ್ ಇಲ್ಲದೇ ಇದ್ದರೂ ಕೂಡ, ಕೋಕೋ ಪೌಡರ್ ಹಾಕದೇ ಇದ್ದರೂ ಕೂಡ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾದ ಚಾಕ್ಲೇಟ್ ಬ್ರೌನಿ. ಹಾಗೆ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಗೂ ಬೆಲ್ಲನ ಬಳಸಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಸಿಗುವಂತಹ ದುಬಾರಿ ಬೆಲೆಯ ಚಾಕ್ಲೇಟ್ ಬ್ರೌನಿನ ಮನೆಯಲ್ಲಿಯೇ ಸುಲಭವಾಗಿ ಈ ರೀತಿ ಮಾಡಬಹುದು. ಚಾಕ್ಲೇಟ್ ಬ್ರೌನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಬಿಸಿಯಾಗಿರುವಂತಹ ನೀರನ್ನು ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಡಾರ್ಕ್ ಚಾಕ್ಲೇಟ್ ಇಲ್ಲ ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಸಿಗುತ್ತೆ ಅಲ್ವಾ, ಅದನ್ನು ಸಹ ಬಳಸ್ಬೋದು. ಇದ್ರ ಜೊತೆ 1 ಕ್ಯೂಬ್ ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ಮಾಮೂಲಿಯಾಗಿ ಎಣ್ಣೆನೂ 2 ಸ್ಪೂನ್ ಆಗುವಷ್ಟು ಸೇರಿಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬಿಸಿ ನೀರಿನ ಬಿಸಿಗೆ ಚಾಕ್ಲೇಟು ಮತ್ತು ಬೆಣ್ಣೆ ಮೆಲ್ಟ್ ಆಗುತ್ತೆ. ಈ ರೀತಿ ಮೆಲ್ಟ್ ಆಗೋ ತನಕನೂ ಮಿಕ್ಸ್ ಮಾಡ್ಕೋಬೇಕು. ಚಾಕ್ಲೇಟ್ ಏನಿದೆ ಅದು ಪೂರ್ತಿಯಾಗಿ ಕರಗಬೇಕು. ಈ ರೀತಿ ಕರಗಿರುವಂತಹ ಚಾಕ್ಲೇಟ್ಗೆ ನಾನು ಒಂದು 8 ಸ್ಪೂನ್ ಆಗುವಷ್ಟು ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಇಲ್ಲ ಅಂದರೆ ಸಕ್ಕರೆನೂ ಸಹ ಬಳಸ್ಬೋದು. ನಾನು ಹಾಕ್ತಾ ಇರೋದು ಇಲ್ಲಿ ಆರ್ಗಾನಿಕ್ ಬೆಲ್ಲ, ಧೂಳು ಅದೆಲ್ಲ ಏನೂ ಇಲ್ಲ, ಪ್ಯೂರ್ ಬೆಲ್ಲ ಇದು. ಇದನ್ನು ನಾನು ಒಂದು 8 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಇನ್ನೂ ಬೇಕು ಅನಿಸಿದ್ರೆ ಇನ್ನೊಂದು 10 ಸ್ಪೂನ್ ಆಗುವಷ್ಟು ಬೆಲ್ಲನ ಬಳಸ್ಬೋದು. ಅದೇ ಬಿಸಿ ನೀರು ಇದಕ್ಕೆ ಬೆಲ್ಲನೂ ಸಹ ಕರಗಬೇಕು ಆ ಚಾಕ್ಲೇಟ್ ಜೊತೆಲಿ, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರಗಿರುವ ಚಾಕ್ಲೇಟ್ ಮತ್ತು ಬೆಲ್ಲನ ಮಿಶ್ರಣನ ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಾಕ್ಲೇಟ್ ಮಿಶ್ರಣಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬೇಡ ಅನ್ನೋದಾದರೆ ಮೈದಾ ಹಿಟ್ಟನ್ನು ಸಹ ಬಳಸ್ಕೋಬೋದು. ಇದಕ್ಕೆ ಸ್ವಲ್ಪನೇ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನಲ್ಲಿ ಅಥವಾ ಈ ಥರ ಬ್ಲೆಂಡರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಹಾಲು ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಿರಬೇಕು. ಕಾಯಿಸಿ ಆರಿಸಿರುವಂಥ ಹಾಲನ್ನೇ ಬಳಸಬೇಕಾಗತ್ತೆ. ಸ್ವಲ್ಪನೇ ಹಾಲನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ತಗೊಂಡಿರುವಂತಹ 1 ಕಪ್ ಗೋಧಿ ಹಿಟ್ಟು ಅಳತೆಗೆ 1 ಕಪ್ ಆಗುವಷ್ಟು ಹಾಲು ಇಡಿಸುತ್ತೆ. ಈ ರೀತಿ ಕಂಪ್ಲೀಟಾಗಿ 1 ಗಂಟೆಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲೆನ ತೊಗೊಂಡಿದ್ದೀನಿ, ದಪ್ಪ ತಳದ ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಥರ ಒಂದು ರಿಂಗ್ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಪ್ರೀ ಹೀಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಹೀಟ್ ಆಗುವಷ್ಟರಲ್ಲಿ ನಾನು ಕೇಕ್ ಮಾಡಲಿಕ್ಕೆ ಟಿನ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಎಣ್ಣೆನ ಆ ಪಾತ್ರೆ ತುಂಬ ಸುತ್ತಲೂ ಹರಡ್ಕೋಬೇಕಾಗತ್ತೆ. ಈ ಎಣ್ಣೆ ಬದಲು ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ಬಳಸ್ಬೋದು. ಬಟರ್ ಪೇಪರ್ ಇಲ್ಲದೆ ಇದ್ದರೆ ಈ ರೀತಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು ಪೌಡ್ರ್ ಗೋಧಿ ಹಿಟ್ಟನ್ನು ತೊಗೊಂಡು ಪೂರ್ತಿ ಆ ಪಾತ್ರೆ ಏನಿದೆ ಆ ಪಾತ್ರೆ ತುಂಬ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ತಟ್ಟಿ ಮಾಡಿಕೊಂಡು ಉಳಿದಿರೋಂಥ ಗೋಧಿ ಹಿಟ್ಟನ್ನು ತೆಗಿಬೇಕು. ಈಗ ಕೇಕ್ ಮಾಡೋದಕ್ಕೆ ಪಾತ್ರೆ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಆ ಕೇಕ್ ಬ್ಯಾಟರ್ ಏನಿದೆ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿದ್ದೀನಿ. ಆ ವಿಡಿಯೋ ಮಿಸ್ ಆಗಿದೆ, ಸಾರಿ. ಆ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಕೇಕ್ ರೆಡಿ ಮಾಡಿಟ್ಕೊಂಡಿರುವ ಪಾತ್ರೆಗೆ ಹಾಕಿ ಈ ರೀತಿ 1-2 ಸತಿ ಟ್ಯಾಪ್ ಮಾಡ್ಕೋಬೇಕು. ಏರ್ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಹಾಗೆ ಕೇಕ್ ಉಬ್ಬೋದಕ್ಕೆ ಜಾಗ ಇರಬೇಕು ಮೇಲೆ ನೋಡಿ ನಾವು ಪಾತ್ರೆನ ಇಡಬೇಕಾಗುತ್ತೆ. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ನಾವು ಇಮ್ಮಿಡಿಯೇಟಾಗಿ ಈ ರೀತಿ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಪ್ರೀ ಹೀಟ್ ಮಾಡೋಕ್ಕಿಟ್ಟಿರುವ ಬಾಣಲೆಗೆ
ಇಡ್ತಾ ಇದ್ದೀನಿ. ಬಾಣಲಿ ಇಲ್ಲ ಅಂದರೆ, ಈ ಥರದ್ದೊಂದು ದಪ್ಪ ತಳದ ಪಾತ್ರೆ ಇಲ್ಲ ಅಂದರೆ ನಾವು ಕುಕ್ಕರಲ್ಲಿ ಸಹ ಮಾಡ್ಕೋಬೋದು. ಒಂದು 30 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. A few minutes later. ಒಂದು 30 ನಿಮಿಷ ಆದಮೇಲೆ ಒಂದು ಟೂತ್ ಪಿಕ್ ಹಾಕಿ ನೋಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಬೆಂದಿತ್ತು. ಕೇಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಪೇಷನ್ಸಿಂದ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಒಂದು ವೇಳೆ ಆ ಟೂತ್ ಪಿಕ್ಕಿಗೆ ಕೇಕ್ ಇನ್ನೂ ಅಂಟ್ಕೊಳ್ತಾ ಇತ್ತು ಅಂದರೆ ಇನ್ನೊಂದು ಸತಿ ಪ್ಲೇಟನ್ನು ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಹಾಗೆ ಬಾಣಲೆಯಿಂದ ಹೊರಗಡೆ ತೆಗೆದ್ಮೇಲೆ ಒಂದು 1/4 ಗಂಟೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಕೇಕ್ನ ಬಿಡಬೇಕು. ತಣ್ಣಗಾದಮೇಲೆ ಈ ರೀತಿ ಎಡ್ಜಸ್ಸನ್ನು ಮೊದಲಿಗೆ ಚಾಕುನಲ್ಲಿ ಕಟ್ ಮಾಡ್ಕೊಳ್ತಾ ಬರಬೇಕು. ನಾನು ಮಿಸ್ಸಾಗಿ ಕೇಕ್ ಸೈಡ್ಗೆ ಹೋಗ್ಬಿಡ್ತು ನಾನು ಮಾಡಿದ್ದು. ಆಮೇಲೆ ಈ ರೀತಿ ಉಲ್ಟಾ ಮಾಡಿ ಈ ರೀತಿ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಕೇಕು ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಕೇಕು ಪಾತ್ರೆಯಿಂದ ಬಂತು ಅಂತ. ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ, ಕಂಪ್ಲೀಟಾಗಿ ಬೆಂದಿದೆ. ಪಾತ್ರೆಲೂ ಸಹ ಜಾಸ್ತಿ ಏನೂ ಅಂಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ, ಎಷ್ಟು ಚೆನ್ನಾಗಿ ಕೇಕ್ ಬೆಂದಿದೆ ಅಂತ ನೋಡ್ಬೋದು. ನಿಮಗೆ ಯಾವ ರೀತಿ ಡೆಕೋರೇಷನ್ ಮಾಡೋದಕ್ಕೆ ಇಷ್ಟನೋ ಆ ರೀತಿ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಜಮ್ಸ್ ಮತ್ತು ಜಲ್ಲಿ ಫ್ರೂಟ್ಸು ಹಾಗೆ ಚೆರ್ರಿ ಹಣ್ಣಿನಿಂದ ಕೇಕ್ನ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈ ಥರ ಡೆಕೋರೇಷನ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಹಾಗೆ ಕಟ್ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಚಾಕ್ಲೇಟ್ ಕೇಕ್ ಅಥವಾ ಬ್ರೌನಿ ರೆಡಿಯಾಗಿದೆ. ನಾನಿಲ್ಲಿ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ. ಕೇಕ್ ಒಳಗಡೆನೂ ಸಹ ತುಂಬಾ ಚೆನ್ನಾಗಿ ಬೆಂದಿತ್ತು, ಎಲ್ಲೂ ಸಹ ಏನೂ ಅಂಟ್ಕೊಳ್ತಾ ಇರಲಿಲ್ಲ. ಇದ್ರ ಮೇಲೆ ಬೇಕಿದ್ರೆ ಕ್ರೀಮ್ ಎಲ್ಲ ಸಿಗುತ್ತಲ್ಲ, ಆ ಥರ ಎಲ್ಲ ಡೆಕೋರೇಷನ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾತ್ರ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿ ಕೂಡ ಬಂದಿದೆ ಅಂತ. ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಬಳಸಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು. ಹೊರಗಡೆ ಸಿಗೋವಂತಹ ಪದಾರ್ಥಗಳನ್ನ ನಾವು ಮನೆಯಲ್ಲಿಯೇ ಮಾಡಿಕೊಟ್ಟಾಗ ಮಕ್ಕಳು ಸಹ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಆರಾಮಾಗಿ ತಿಂತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.